ನಮಸ್ಕಾರ ವೀಕ್ಷಕರೇ, 11 ವಿಲಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಬುಧ ಯಾಕೆ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ, ಅದೇ ಥರ ಯಾಕೆ ಮೀನರಾಶಿಯಲ್ಲೇ ನೀಚ ಸ್ಥಾನಕ್ಕೆ ಬರ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲಿಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಇದು ನಾನು ಅದರ ಫಲಗಳನ್ನು ಹೇಳ್ತಾ ಇಲ್ಲ. ಯಾವ ಗ್ರಹಗಳ ಒಂದು ಸ್ಥಿತಿ, ಆ ಗ್ರಹಗಳ ಒಂದು ವರ್ತನೆ ಅಲ್ಲಿ ಉಚ್ಚ ನೀಚ ಆಗೋದಕ್ಕೆ ಅವಕ್ಕೆ ಸಹಕಾರಿಯಾಗುತ್ತೆ ಅಥವಾ ಉಚ್ಚ ನೀಚ ಆಗೋದಕ್ಕೆ ಫೋರ್ಸ್ ಮಾಡುತ್ತೆ ಅನ್ನೋದನ್ನು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಬುಧನ ನಾವು ಜ್ಯೋತಿಷ್ಯದಲ್ಲಿ ಒಬ್ಬ ಬಾಲಕ, ಒಬ್ಬ ರಾಜಕುಮಾರ ಅಂತರ ನಾವು ಕಾಣ್ತೀವಿ. ಸೊ ಅವನೊಬ್ಬ 9 ವರ್ಷದ ರಾಜಕುಮಾರ ಸೈಡಿಗೆ ಇದ್ದರೂ ಕೂಡ ಬಾಲಕ ಅನ್ನೋದು ಪ್ರೈಮರಿ, ಅವನೊಬ್ಬ ಸಣ್ಣ ಹುಡುಗ, ಅರ್ಥ ಆಯ್ತಾ? ಅವನಿಗೆ ಯಾವಾಗಲೂ ಕೂಡ ಸ್ವಲ್ಪ ಫ್ರೀಯಾಗಿ ಕಂಫರ್ಟಬಲ್ ಆಗಿ ಆರಾಮಾಗಿ ಇರಬೇಕಾಗತ್ತೆ. ಬೇರೆ ಎಲ್ಲ ಗ್ರಹಗಳು ಕೂಡ ಬೇರೆ ಗ್ರಹಗಳ ಮನೆಯನ್ನು ಉಚ್ಚ ಸ್ಥಾನ ಮಾಡಿಕೊಂಡ್ರೆ ಬುಧ ಮಾತ್ರ ತನ್ನ ಸ್ವಂತ ಮನೆ ಕನ್ಯಾದಲ್ಲೇ ಮಾತ್ರ ಉಚ್ಚ ಆಗ್ತಾನೆ. ಏನಕ್ಕೆ? ಅವನೊಬ್ಬ ಸಣ್ಣ ಹುಡುಗ ಅಲ್ವಾ, ಯಾವಾಗಲೂ ಕೂಡ ಸಣ್ಣ ಮಕ್ಕಳು ಅವ್ರ ಮನೇಲಿ ಮಾತ್ರ ಫ್ರೀಯಾಗಿರೋದಕ್ಕೆ ಸಾಧ್ಯ. ಸೊ ಟೆಕ್ನಿಕಲಿ ಹೇಳಬೇಕು ಅಂದರೆ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಬ್ಬ ಸಣ್ಣ ಮಕ್ಕಳು ಬೇರೆಯವ್ರ ಮನೇಲಿ ಒಂದು ಕ್ರಯನ್ಸ್ ತೊಗೊಂಡು ಗೋಡೆಲೆಲ್ಲ ಗೀಚಕ್ಕಾಗತ್ತಾ? ಆಗಲ್ಲ ಅಲ್ವಾ? ಆದರೆ ನಿಮ್ಮ ಮನೆಯಲ್ಲಿ ಅಥವಾ ಅವ್ರ ಸ್ವಂತ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ವಾಸ ಮಾಡುವಂಥ ಜಾಗದಲ್ಲಿ ಗೋಡೆಗಳ ಮೇಲೆಲ್ಲ ಕ್ರಯನ್ಸ್ ತೊಗೊಂಡು ಗೀಚೋದೆ ಅಲ್ವಾ? ಅದು ಸ್ವತಂತ್ರ. ಅವರಿಗೆ ಫ್ರೀಯಾಗಿ ಮಲಗೋದಕ್ಕಾಗಲಿ ಅಥವಾ ಎದ್ದೊಳೋದಕ್ಕಾಗಲಿ, ಆಟಾಡೋದಕ್ಕಾಗಲಿ ಅಥವಾ ಗೀಚೋದಕ್ಕಾಗಲಿ, ಕೂಗೋದಕ್ಕಾಗಲಿ, ಕಿರ್ಚೋದಕ್ಕಾಗಲಿ, ಒಟ್ಟಿನಲ್ಲಿ ಅವ್ರಿಗೆ ಅನಿಸಿದ್ದನ್ನು ಮಾಡೋದಕ್ಕೆ ಸ್ವತಂತ್ರ ಅವರ ಸ್ವಂತ ಮನೆಯಲ್ಲಿರುತ್ತೆ. ಇಲ್ಲೂ ಕೂಡ ದ ಸೇಮ್ ಕೇಸ್. ಬುಧನ ಸ್ವಂತ ಮನೆ ಕನ್ಯಾ, ಅವನಲ್ಲಿ ತುಂಬ ಕಂಫರ್ಟಬಲ್ ಆಗಿರ್ತಾನೆ. ಅಲ್ಲಿ ಯಾವುದೇ ಥರ ಅವನಿಗೆ ಏನು ತೊಂದರೆ ಇರಲ್ಲ. ಸೊ ರಾಜ್ಕುಮಾರ ಬೇರೆ, ಅದು ಅರಮನೆ ಲೆಕ್ಕ. ಕನ್ಯಾ ರಾಶಿ ಅನ್ನೋದು ಒಂದು ಸ್ವಲ್ಪ ಕಂಫರ್ಟಬಲ್ ಹೌಸು ಬುಧನಿಗೆ. ಮಿಥುನನು ಕೂಡ ಅವನ ಸ್ವಂತ ಮನೆಯೇ ಅಲ್ವಾ, ಅಲ್ಲಿ ಯಾಕಿರಬಾರ್ದು ಅಂತ ಕೇಳ್ಬೋದು. ಮಿಥುನದಲ್ಲಿ ಬುಧ ಯಾವ ಥರ ಯೋಚನೆ ಮಾಡ್ತಾನೆ ಅಂದರೆ, ಅಲ್ಲಿ ಒಂದು ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ ಥರ ಯೋಚನೆ ಮಾಡ್ತಾನೆ. ಆಲ್ರೆಡಿ ಅವನಿಗೆ ಬೇರೆ ಬೇರೆ ಥರ ಒಂದು ಪ್ರಯಾರಿಟೀಸ್ ಇರುತ್ತೆ ಜೀವನದಲ್ಲಿ. ಬೇರೆ ಬೇರೆ ಥರ ಅವನು ಒಂದು ಬೇರೆ ಬೇರೆ ಯೋಚನೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಆದರೆ ಕನ್ಯಾ ರಾಶಿಯಲ್ಲಿ ಮಾತ್ರ ಬುಧ ಅವನು ಸಣ್ಣ ಹುಡುಗ ಆಗಿರ್ತಾನೆ. ಆದ ಕಾರಣ ಅವನು ತುಂಬ ಫ್ರೀ ಆಗಿರ್ತಾನೆ. ಅಲ್ಲಿ ಬುಧ ಉಚ್ಚ ಆಗೋದ್ರಿಂದ ನಿಮಗೆ ಯಾವುದೇ ಥರ ಟೆಕ್ನಿಕಲ್ ಮೈಂಡು ಅಥವಾ ಒಂದು ಕ್ರಿಯೇಟಿವಿಟಿ ನಿಮಗೆ ಯಾವುದೇ ಥರ ಕೊರತೆ ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ಅಲ್ಲಿ ಬುಧ ತುಂಬ ಒಳ್ಳೊಳ್ಳೆ ಶುಭ ಫಲಗಳನ್ನು 1ಕ್ಕೆ 4ರಷ್ಟು 5ರಷ್ಟು ಕೊಡುವಂಥ ಚಾನ್ಸಸ್ಸು ಹೈ ಇರುತ್ತೆ. ನೆಕ್ಸ್ಟು ಮೀನದಲ್ಲಿ ಯಾಕೆ ಬುಧ ನೀಚ ಆಗಬೇಕು? ಮೀನ ಫಸ್ಟ್ ಆಫ್ ಆಲು ಗುರುಕುಲ ಅಂತ ನಾನು ಮುಂಚೆನೂ ಹೇಳಿದ್ದೀನಿ, ಗುರುವಿನ ಸ್ವಂತ ಮನೆ. ಜೊತೆಗೆ ಇಲ್ಲಿ ಧನಸ್ಸು ಕೂಡ ಗುರುವಿನ ಸ್ವಂತ ಮನೆ. ಆದರೆ ಧನಸ್ಸು ರಾಶಿ ಗುರುವಿನ ಯಾವ ಥರ ತೋರಿಸುತ್ತೆ ಅಂದರೆ, ಒಬ್ಬ ಸನ್ಯಾಸಿ ಅಥವಾ ಒಬ್ಬ ಫಿಲಾಸಫರ್ ಥರ ತೋರಿಸುತ್ತೆ. ಅಂದರೆ ನಾವು ಮಠಗಳಲ್ಲೆಲ್ಲ ಸ್ವಾಮೀಜಿಗಳು ಸನ್ಯಾಸಿಗಳನ್ನು ನೋಡ್ತೀವಲ್ಲ, ಆ ಥರ ಸನ್ಯಾಸಿಗಳು. ಅಲ್ಲಿ ಅವರು ಕೋಲಿಡ್ಕೊಂಡು ಪಾಠ ಮಾಡಲ್ಲ, ಗುರುಗಳು ದೊಡ್ಡವರು. ಈ ಒಂದು ಆಶ್ರಮಕ್ಕೆ ಅವರು ಮುಖ್ಯಸ್ಥರು, ಆದ ಕಾರಣ ಅವ್ರು ಗುರುಗಳು, ಆ ಥರ ಗುರು. ಸೊ ಧನಸ್ಸು ರಾಶಿಯಲ್ಲಿ ಗುರು ಯಾವ ಥರ ಕಾಣ್ತಾನೆ ಅಂದರೆ, ಒಬ್ಬ ಫಿಲಾಸಫರ್ ಥರ ಅಥವಾ ಒಂದು ಮಠಾಧಿಪತಿ ಥರ ಈ ರೀತಿಯಾದಂಥ ಒಂದು ಗುರು ಕಾಣಿಸಿದ್ರೆ, ಮೀನರಾಶಿಯಲ್ಲಿ ಗುರು ಒಬ್ಬ ಸ್ಟ್ರಿಕ್ಟ್ ಮಾಸ್ಟ್ರು ಥರ, ಅಂದರೆ ನಮಗೆ ಕೋಲಿಡ್ಕೊಂಡು ಪಾಠ ಹೇಳ್ಕೊಡ್ತಾರಲ್ವ, ಆ ಥರ ಗುರು. ಅರ್ಥ ಆಯ್ತಾ? ಆ ಮಾಸ್ಟರ್ ಆಗಿರೋ ಕಾರಣ ಗುರು ಇಲ್ಲಿ ಸ್ಟ್ರಿಕ್ಟ್ ಮಾಸ್ಟರ್. ಮೀನರಾಶಿ ಇಲ್ಲಿ ಗುರುಕುಲದ ಸ್ಥಾನ ಸಿಗುತ್ತೆ, ಗುರುಕುಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿರೋದು ಬುಧ, ಅವನೊಬ್ಬ ರಾಜ್ಕುಮಾರ. ಅವನು ಗುರುಕುಲಕ್ಕೆ ಹೋಗೋದಕ್ಕೆ ಇಷ್ಟಪಡಲ್ಲ. ಯಾರಿಗಾದರೂ ಸರಿ, ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟಪಡ್ತಾರಾ? ಇಲ್ಲ ಅಲ್ವಾ? ಹಠ ಮಾಡ್ತಾರೆ, ಮನೆಗಿರಬೇಕು ಅಂತಾರೆ. ಏನೋ ಅವ್ರ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲೆಲ್ಲ ಚೆನ್ನಾಗಿದ್ರು ಅಂತ ಅಂದರೆ ಏನೋ ಇಷ್ಟಪಟ್ಟು ಸ್ಕೂಲಿಗೆ ಹೋಗ್ತಾರೆ. ಆದರೆ ಇಲ್ಲಿ ಗುರುವಿಗೆ ಇಬ್ಬರೇ ಶಿಷ್ಯಂದರು ಇರೋದು ಗ್ರಹಗಳ ಲೆಕ್ಕದಲ್ಲಿ, ಶುಕ್ರ ಹಾಗೂ ಬುಧ. ಶುಕ್ರ ನೋಡಿದರೆ ಟಾಪರು, ಬುಧ ನೋಡಿದರೆ ಒಂದು ಸ್ವಲ್ಪ ಲೆಕ್ಕಾಚಾರ ಎಲ್ಲ ಸಖತ್ತಾಗಿ ಆಗ್ತಾನೆ, ಆದ್ರೂ ಮಾರ್ಕ್ಸ್ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ. ಆ ಥರ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ. ಈಗಿರ್ಬೇಕಾದ್ರೆ ಅವ್ನು ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ, ಗುರುಕುಲಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಅಲ್ಲಿಗೆ ಹೋದರೆ ಮೇಷ್ಟ್ರು ಬೈತಾರೆ. ಗುರು ತುಂಬ ಕಂಟ್ರೋಲ್ ಮಾಡುತ್ತೆ ಬುಧನ್ನ, ಎಕ್ಸ್ಪೆಷಲಿ ಬುಧ. ಏನಾಗುತ್ತೆ, ಗ್ರಹಗಳ ಲೆಕ್ಕಾಚಾರದಲ್ಲಿ ರಿಲೇಟಬಲಿ ಗುರು ಬುಧನ ತಂದೆ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಗ್ರಹ ಆಗಿರೋ ಕಾರಣ, ಜೊತೆಗೆ ಗುರು ಯೂಶಲಿ ಈಸ್ ದ ಮಾಸ್ಟರ್. ಅರ್ಥ ಆಯ್ತಾ? ಬುಧನ್ನ ತುಂಬ ಕಂಟ್ರೋಲ್ ಮಾಡುತ್ತೆ. ಬುಧನ್ನ ಮಾತಿಗೂ ಕಂಟ್ರೋಲ್ ಮಾಡುವಂಥ ಶಕ್ತಿ ಗುರುಗಿದೆ. ಆದ ಕಾರಣ ಅಲ್ಲಿ ಒಂದು ಸ್ವಲ್ಪ ಮೀನರಾಶಿಯಲ್ಲಿ ಬುಧ ಅಂಥ ಒಳ್ಳೆ ಕಂಫರ್ಟಬಲ್ಲಾಗಿ ಏನಿರೋದಿಲ್ಲ, ಅವನೊಂಥರ ಹಿಂಸೆ ಪಟ್ಕೊಂಡಿರ್ತಾನೆ. ಇಲ್ಲಿರೋದ್ರಿಂದ ಅವನೊಂದು ಸ್ವಲ್ಪ ಕ್ರಿಯೇಟಿವಿಟಿಗೆ ಬ್ರೇಕ್ ಬೀಳುತ್ತೆ. ಕ್ರಿಯೇಟಿವಿಟಿಗೆ ಬ್ರೇಕ್ ಬೀಳೋದು ಅಂದರೆ ಏನನ್ಬೋದು ನಾವು? ಕ್ರಿಯೇಟಿವಿಟಿಗೆ ಬ್ರೇಕ್ ಬೀಳೋದು ಅಂತ ಅಂದರೆ ಅವ್ರೇನು ಯೋಚನೆ ಮಾಡಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ.
ಆದರೆ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಸ್ಕೂಲಲ್ಲಿ ಕೂತಿರ್ತೀರ, ತಲೆಯಲ್ಲಿ ಬೇಕಾದ ಯೋಚನೆಗಳು ಬರುತ್ತೆ, ಆದರೆ ಬೆಂಚ್ ಮೇಲೆ ಎದ್ದು ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಮಾಡೋಕ್ಕಾಗಲ್ಲ. ಇದೇ ಪರಿಸ್ಥಿತಿ ಬುಧನಿಗೆ ಕೂಡ ಇರುತ್ತೆ. ಸೊ ಈ ಕಾರಣಗಳಿಗೋಸ್ಕರ ಮೀನರಾಶಿಯಲ್ಲಿ ಬುಧ ನೀಚ ಆಗ್ತಾನೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.